ಅಂಡ್ ಪ್ರೇರಣಾ ಮೇಡಮ್ ಅವರು ವರ್ಕ್ ಮಾಡ್ತಾ ಇದ್ರು ಆಕ್ಚುಲಿ ನಿಮ್ಮ ಮದುವೆ ಆದ್ಮೇಲೂ ಕೂಡ ನೀವು ಸ್ಟಾರ್ ಆದ್ರೂ ಕೂಡ ಅವ್ರು ವರ್ಕ್ ಮಾಡ್ತಾನೆ ಇದ್ರು ಬಟ್ ಇಟ್ ವಿಲ್ ಬಿ ಇನ್ಸ್ಪಿರೇಷನ್ ಫಾರ್ ಮೆನಿ ಆಫ್ ದ ಪೀಪಲ್. ಸ್ಟಾರ್ ನಟರ ಒಂದು ಹೆಂಡತಿ ಆಗಿನೂ ಕೂಡ ನಾನು ವರ್ಕ್ ಮಾಡಿ ನಾನು ಓನ್ ಅರ್ನ್ ಮಾಡ್ತೀನಿ ಅನ್ನೋದು ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಆಕ್ಚುಲಿ ಇವಾಗಿನ ಕಾಲದಲ್ಲಿ. ನಮ್ಮ ತಾತನು ಸೂಪರ್ ಸ್ಟಾರ್. ಹೌದು. ಅವ್ರ ಹೆಂಡತಿ ಅಂದ್ರೆ ನಮ್ಮ ಅಜ್ಜಿ, ಅವರು ಟೀಚರ್. ಓಕೆ. ಅವರು ಕೆಲಸ ಮಾಡ್ತಾ ಇದ್ರು. ಓಕೆ. ನಮ್ಮಣ್ಣನು ಸ್ಟಾರ್. ಹೌದು. ಅವ್ರ ಹೆಂಡತಿ ಅತ್ತಿಗೆನು ಕೆಲಸ ಮಾಡ್ತಾರೆ. ಈಗ ನನ್ನ ಹೆಂಡತಿ ಏನ್ ಗೊತ್ತಾ ಬಾಸ್, ನಾನು ಹೇಳೋದು ಹೆಣ್ಮಕ್ಳು ಕೆಲಸ ಮಾಡ್ಬೇಕು, ಯಾರ ಮೇಲೂ ಡಿಪೆಂಡೆಂಟ್ ಆಗದೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು. ನನಗೆ ಒಂದು ಹೆಣ್ಮಗು ಆದ್ಮೇಲೆ ಅದನ್ನ ನಾನು ಇನ್ನೂ ಐ ಕ್ಯಾನ್ ಶೌಟ್ ಔಟ್. ಹೌದು. ಯಾಕೆಂದ್ರೆ ಹೆಣ್ಮಕ್ಳು ಪ್ರತಿಯೊಬ್ರು ಹೆಣ್ಮಕ್ಳು ಕೆಲಸ ಮಾಡ್ಬೇಕು. ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ನೀವ್ಯಾರು ನಾವ್ಯಾರು? ಎಸ್ ಅಲ್ವಾ? ಎಲ್ಲಾರ್ಗು ಈಕ್ವಲ್ ರೈಟ್ಸ್ ಇರೋ, ಎಲ್ಲಾರ್ಗು ಈಕ್ವಲ್ ರೈಟ್ಸ್. ಎಸ್. ಸೊ ವರ್ಕ್ ಮಾಡ್ಲೇಬೇಕು ಹೆಣ್ಮಕ್ಳು. ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಥವಾ ನಮ್ಗೆ ಲೋಕಜ್ಞಾನ ಆಗ್ಬೋದು, ತಿಳುವಳಿಕೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲಾನು ಗೊತ್ತಾಗುತ್ತೆ. ನಮ್ಮಂಗೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಮತ್ ಎಲ್ಲದಕ್ಕಿಂತ ಬಾಟಮ್ ಲೈನ್ ದೇ ಶುಡ್ ಬಿ ಆಕ್ಯುಪೈಡ್. ಹೆಣ್ಮಕ್ಳು ವರ್ಕ್ ಮಾಡ್ಬೇಕು. ಓಕೆ. ಅಂಡ್ ಪ್ರೇರಣಾ ಮೇಡಮ್ ಅವ್ರ ಫ್ರೆಂಡ್ಸ್ಗಳು ತುಂಬಾ ಜನ ಇರ್ತಾರೆ ಅಂಡ್ ಅವರು ಅವ್ರ ಫ್ರೆಂಡ್ ಆಗೋದಕ್ಕಿಂತ ಮುಂಚೆ ನಿಮ್ ಮೇಲೆ ಕ್ರಶ್ ಇಟ್ಕೊಂಡಿರ್ತಾರೆ, ಹೇಳೋದಕ್ಕಾಗಲ್ಲ. ಆತರ ಯಾರಾದ್ರೂ ಪರಿಚಯ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದಾರ ನಿಮ್ಗೆ? ಇಲ್ಲ ಬ್ರೋ, ನಾವು ಅಂದ್ರೆ ಚಿಕ್ಕ ವಯಸ್ಸು ಚೈಲ್ಡ್ಹುಡ್ ಇಂದ ಪರಿಚಯ ಇರೋದ್ರಿಂದ ನಮ್ಗೆಲ್ಲ ಮ್ಯೂಚುವಲ್ ಫ್ರೆಂಡ್ಸ್. ಓಕೆ. ಸೊ ಆತರ ಎಲ್ಲ ನೀವು ಹೇಳಿದ ಆ ತರದ ಎಕ್ಸ್ಪೀರಿಯನ್ಸ್ ಎಲ್ಲ ಏನ? ಓಕೆ.